ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಾಜ್ ಜೆಪಿಟಿ. ಸ್ನೇಹಿತರೆ, ಇವತ್ತು ಬೆಲೆ ಏರಿಕೆಯ ಬಗ್ಗೆ ಕುರಿತು ನಮ್ಮ ಗುಂಡ್ಲುಪೇಟೆಯ ವಕೀಲರಾದಂತಹ ಟಿಪ್ಪು ಸುಲ್ತಾನ್ರವರು ಇಲ್ಲಿದ್ದಾರೆ. ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನೋಡಿ, ಈಗ ಬೆಲೆ ಏರಿಕೆ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಈಗ ಸರ್ಕಾರ ಏನಿದೆ ಇವತ್ತು, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರದ್ದು 5 ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನು ಏನೋ ಈಡೇರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಗ್ಯಾರಂಟಿಗಳ ಕೊಟ್ಟ ಸಮಯದಲ್ಲಿ ಬೆಲೆಯನ್ನು ಕೂಡ ನಾವು ಏರಿಸ್ತೀವಿ ಅನ್ನಕ್ಕಂಥ ಮಾತನ್ನು ಇವರು ಹೇಳಲಿಲ್ಲ. ಇದು ಜನರಿಗೆ ಮಾಡತಕ್ಕಂಥ ಒಂದು ಮೋಸ. ಇದು ಒಂದು ಕಡೆ ಇವರು ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೀವಿ ಜನರಿಗೆ ಅಂತ ಹೇಳ್ಕೊಂಡು, ಮತ್ತೊಂದು ಕಡೆ ಹಿಂದಿಲು ಬಾಗಿಲಿಂದ ಇವರೇನು ದರೋಡೆಯನ್ನು ಮಾಡ್ತಿದ್ದಾರೆ. ಈಗ ಇದು ಸಲ್ಲತಕ್ಕದ್ದಲ್ಲ. ಇವರು ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ ಇವರು. ಆದ ಕಾರಣ ಈ ಬೆಲೆ ಏರಿಕೆ ಏನಿದೆ ಇದನ್ನು ಜನ ಒಪ್ಪಲ್ಲ. ಈ ಬೆಲೆ ಏರಿಕೆಯನ್ನು ಆದಷ್ಟು ಬೇಗ ಈ ಬೆಲೆ ಏರಿಕೆಯನ್ನು ಹಿಂತೆಗೆದುಕೊಂಡು ಜನರಿಗೆ ಉಪಯೋಗ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ಇವರು ಮಾಡಬೇಕು, ಜನರಿಗೆ ಮೋಸ ಮಾಡಬಾರ್ದು ಅನ್ನತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಮುಖ್ಯಮಂತ್ರಿ ಅವರಲ್ಲಿ. ಸರ್, ಹಾಗೆ ಇನ್ನೊಂದು, ಈ ಬೆಲೆ ಏರಿಕೆಯ ಬಗ್ಗೆ ಕುರಿತು ನಾವು ಹೇಳ್ತಾ ಇದ್ದೀವಿ. ಆದರೆ ಯಾರು ಕೂಡ ಇದರ ಬಗ್ಗೆ ಧ್ವನಿನೇ ಎತ್ತಿಲ್ವಲ್ಲ ಸರ್. ಇದಕ್ಕೆ ಜನಗಳ ಒಂದು ಯಾವ ರೀತಿ ಸ್ಪಂದನೆ ಇರುತ್ತೆ ಸರ್ ಇದ್ರ ಬಗ್ಗೆ? ನೋಡಿ, ಈಗ ಜನ ಮಾತಾಡ್ತಾ ಇದ್ದಾರೆ ಎಲ್ಲರ ಕಡೆ. ಇದು ಸರ್ಕಾರ ಇದೆ ಕುಡಿ. ಈಗ ಪುರುಷರಿಗೆ ಜೇಬಿಗೆ ಕತ್ರಿ ಹಾಕಿ. ಹೌದು ಹೌದು ಹೌದು. ನೋಡಿ, ಮಹಿಳೆಯರಿಗೆ ಫ್ರೀಯಾಗಿ ಬಸ್ ಆಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಏನು ಇದಿಲ್ಲ. ಆದರೆ ಆ ಒಂದು ವಿಚಾರಕ್ಕೋಸ್ಕರವಾಗಿ ನೀವು ಗಂಡಸರ ಜೋಬಿಗೆ ಕತ್ತರಿ ಹಾಕತಕ್ಕಂಥ ಒಂದು ವಿಚಾರವನ್ನು ಮಾಡಿದ್ದೀರಿ. ಈಗ ಇದು ತಪ್ಪಾಗ ನಾವುಗಳು ಈ ದೇಶದ ನಾಗರಿಕರಲ್ವಾ, ಕರ್ನಾಟಕ ನಾಗರಿಕರಲ್ವ ಗಂಡಸರು. ನೀವು ತಾರತಮ್ಯವನ್ನು ಮಾಡಲಿಕ್ಕೆ ಆಗಿ ಈ ರೀತಿ ಹೊರಟಿದ್ದೀರಿ. ಬೆಲೆಯನ್ನು ಕಡಿಮೆ ಮಾಡ್ಬೋದಾಗಿತ್ತು, ಬೆಲೆ ಏರಿಕೆಯನ್ನು, ಬಸ್ ಚಾರ್ಜನ್ನು ಕಡಿಮೆ ಮಾಡ್ಬೋದಾಗಿತ್ತು ನೀವು. ಅದನ್ನು ಬಿಟ್ಬಿಟ್ಟು ನೀವು ಈ ರೀತಿ ಮಾಡಿರ್ತಕ್ಕಂಥದ್ದು ನಿಮ್ಮ ಗ್ಯಾರಂಟಿ ಏನಿದೆ ಅದಕ್ಕೆ ಶೋಭೆ ತರೋದಿಲ್ಲ. ಇದು ಒಂದು ರೀತಿ ಜನ ವಿರೋಧಿ ಆಗಿರ್ತಕ್ಕಂಥ ಬೆಲೆ ಏರಿಕೆ ಅಂತ ಹೇಳ್ತೀವಿ ನಾವು. ಟೋಟಲ್ ಆಗಿ ಸರ್, ಸಂಪೂರ್ಣವಾಗಿ ಹೇಳಬೇಕು ಅಂದ್ರೆ ಈ ರಾಜ್ಯ ಸರ್ಕಾರದ ಈ ಒಂದು ಧೋರಣೆ ಏನಿದೆ ಇದು ಹೀಗೆ ಮುಂದುವರ್ಕೊಂಡು ಈಗ ನಿನ್ನೆ ಕೂಡ ಕರ್ನಾಟಕ ಕಾವಲು ಪಡೆ ವತಿಯಿಂದ ಸಂಘಟನೆಯಿಂದ ಸ್ಟ್ರೈಕ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು ಸರ್. ಹೀಗೆ ಇದು ಬೆಲೆ ಏರಿಕೆ ಮುಂದುವರ್ತಾ ಇದ್ದಾರೆ ಸರ್. ಮುಂದಿನ ಪರಿಣಾಮ ಏನಾಗ್ಬೋದು ಸರ್? ಮುಂದಿನ ಪರಿಣಾಮ ಏನಾಗ್ತದೆ, ಜನ ಬೀದಿಗೆ ಬರ್ತಾರೆ. ಇವರು ಅಸಲಿಯತ್ತು ಹೊರಗಡೆ ಬಂದ್ಬಿಡುತ್ತೆ. ಈಗಾಗಲೇ ಅರ್ಧಕ್ಕರ್ಧ ಇವರು ಅಸಲಿಯತ್ತು ಹೊರಗಡೆ ಬಂದಿದೆ. ನಾವು 5 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ಇವರು ಹಿಂದೆ ಎಲ್ಲ ಬೆಲೆಗಳನ್ನು ಏರಿಸಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಈಗಾಗಲೇ ಬೇಕಾದ ಯೂಸ್ಫುಲ್ ಕಮೋಡಿಟೀಸ್ ಏನಿದೆ, ಜನರಿಗೆ ಏನೋ ಬೇಕಾಗಿದೆ, ಅದರ ಬೆಲೆಗಳನ್ನು ಒಂದು ಕಡೆಯಿಂದ ಏರಿಸ್ತಾ ಬರ್ತಾ ಇದ್ದಾರಲ್ಲೇ. ಇದು ಒಂದು ದಿನ ಜನರು ವಿರುದ್ಧವಾಗಿ, ಸರ್ಕಾರದ ವಿರುದ್ಧ ಜನ ರಸ್ತೆಗೆ ಬರತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅದನ್ನು ಮನಗಂಡುಕೊಂಡು ಈ ಬೆಲೆ ಏರಿಕೆ ವಿಚಾರ ಏನಿದೆ ಆತ್ಮಸಾಕ್ಷಿಯನ್ನು ಅವರು ತಿಳ್ಕೊಂಡು ಅದನ್ನು ಕಡಿಮೆ ಮಾಡಬೇಕು ಅನ್ನತಕ್ಕಂಥದ್ದೇ ನಮ್ಮ ಕರ್ನಾಟಕ ಜನತೆಯ ಆಶಯವನ್ನೇ ನಾನು ಹೇಳ್ತಾ ಇದ್ದೀನಿ. ಸರಿ ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ನೋಡ್ರ ಸ್ನೇಹಿತರೆ, ಇವರು ನಮ್ಮ ಗುಂಡ್ಲುಪೇಟೆಯ ವಕೀಲರಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ರವರ ಒಂದು ಮನದಾಳದ ಮಾತಾಗಿತ್ತು. ಬೆಲೆ ಏರಿಕೆ ಬಗ್ಗೆ ಇದೇ ರೀತಿ ಮುಂದುವರ್ಕೊಂಡೋದ್ರೆ ಮುಂದಿನ ದಿನದಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಹಾಗಾಗಿ ಮಿಮಿಕ್ರಾಜ್ ಜೆಪಿಟಿ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.